ನಮಸ್ತೆ. ಶ್ರೀಗಂಧದ ಗುಡಿ ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಒಂದು ಹೈಪ್ ಬಟನ್ನ ಪ್ರೆಸ್ ಮಾಡಿ. ಹರಿ ಪೊಲೀಸ್ ಸ್ಟೇಷನಲ್ಲಿ ಕೂತಿರ್ತಾನೆ. ಅವನು ಗುದ್ದಿದ್ದ ವ್ಯಕ್ತಿ ಬಂದು ಕಂಪ್ಲೇಂಟ್ನ ಬರೀತಾ ಇರ್ತಾನೆ. ಲಾಕಪ್ ಒಳಗಡೆ ಬೇರೆ ಯಾರಿಗೂ ಹೊಡೆಯೋದನ್ನು ನೋಡಿ ಹರಿ ತುಂಬಾ ಭಯ ಪಡ್ತಾ ಇರ್ತಾನೆ. ಕಾನ್ಸ್ಟೇಬಲ್ಲು ಹೊಡೆದಾದ್ಮೇಲೆ ಇನ್ಸ್ಪೆಕ್ಟರ್ ಹತ್ರ ಬಂದು, ಸರ್ ಇನ್ಯಾವತ್ತೂ ಅವನು ಯಾವ ಹುಡುಗಿರ್ನೂ ನೋಡಬಾರ್ದು, ಇನ್ನು ಚೈನ್ ಕದಿಯೋಲೂಬಾರ್ದು, ಆ ಥರ ಹೊಡೆದಿದ್ದೀನಿ ಸರ್ ಅಂತ ಹೇಳಿದಕ್ಕೆ, ನೋಡು ಹೊಡೆಯೋದಷ್ಟೇ ನಿನ್ನ ಕೆಲಸ, ಹೇಗೆ ಹೊಡಿಬೇಕು ಅನ್ನೋದು ನನ್ನ ತೀರ್ಮಾನ, ಹೋಗು ಹೊಡಿ, ಕೋಲು ಮುರಿದೋದ್ರೂ ಪರವಾಗಿಲ್ಲ, ಒಂದು ನಿಮಿಷ ಗ್ಯಾಪ್ ಕೊಡ್ತಾನೆ ಹೊಡಿತಾನೆ ಇರಬೇಕು, ಹೋಗು ಅಂದೆ ಅಂತ ಹೇಳಿದ್ದಕ್ಕೆ, ಸರ್ ಪಾಪ ಸರ್ ಚಿಕ್ಕ ಹುಡುಗ ಸರ್ ಬಿಡಿ ಸರ್ ಅಂತ ಹೇಳಿದಾಗ, ಹೋಗು ಅಂದೆ ನೀನಾ ಇನ್ಸ್ಪೆಕ್ಟರ್ ಅಂತ ಹೇಳಿದಾಗ, ಸರಿ ಅಂತ ಕಾನ್ಸ್ಟೇಬಲ್ಲು ಬಾರೋ ಅಂತ ಅವನ್ನ ಹೇಳ್ಕೊಂಡು ಬೇರೆ ಲಾಕಪ್ಗೆ ಕರ್ಕೊಂಡು ಹೋಗ್ತಾರೆ. ಹರಿಗೆ ತುಂಬ ಭಯ ಆಗ್ತಾ ಇರುತ್ತೆ. ಅದಕ್ಕೆ ಅವನು ಎದ್ದು ಬಂದು, ಸರ್ ಇಲ್ಲ ಸರ್, ಅದು ನಾನೇನು ತಪ್ಪು ಮಾಡಿಲ್ಲ ಸರ್, ಅವರೇ ಸರ್ ರಾಂಗ್ ರೂಟಲ್ಲಿ ಬಂದು ಗುದ್ದಿದ್ದು, ನೀವು ಬೇಕಾದ್ರೆ CCTV ಕ್ಯಾಮ್ರಾ ಚೆಕ್ ಮಾಡಿ ಸರ್ ಅಂತ ಇನ್ಸ್ಪೆಕ್ಟರ್ಗೆ ಕನ್ವಿನ್ಸ್ ಮಾಡೋಕ್ಕೆ ಹೋಗಿದ್ದಕ್ಕೆ, ನಿನ್ಯಾರು ಎದ್ವಾ ಅಂತ ಅಂದವರು, ಅಲ್ಲೇ ಹೋಗಿ ಕೂತ್ಕೋ ಅಂತ ಹೇಳಿದೆ ತಾನೆ, ಹೋಗಿ ಕೂತ್ಕೋ ಹೋಗು ಅಂತ ಹೇಳ್ತಾರೆ. ಹರಿ ಹೋಗಿ ಅಲ್ಲಿ ಕೂತಿರ್ತಾನೆ. ಅಷ್ಟರೊಳಗಡೆ ಮುತ್ತು ಮತ್ತು ಕಂಟಿ, ಚಂದನ 3 ಜನ ಅಲ್ಲಿಗೆ ಬರ್ತಾರೆ. ಹರಿ ಅಣ್ಣ ಅಂತ ಎದ್ದು ನಿಂತು ಮಾತಾಡ್ಬೇಕಾರೆ ಕಾನ್ಸ್ಟೇಬಲ್, ನೀನು ಯಾಕೋ ಎದ್ದು ನಿಂತ್ಕೊಂಡೆ, ಕೂತ್ಕೊಳ್ಳೋ ಅಂತ ಹೇಳಿದ ತಕ್ಷಣ ಹರಿ ಕೂತ್ಕೊತಾನೆ. ಸರಿ ಆಯಿತು ಅಂತ ಕಂಟಿ, ಏನಾಯಿತು ಹರಿ ಅಂತ ಕೇಳಿದ್ದಕ್ಕೆ, ಇಲ್ಲ ಕಣೋ ಕಂಟಿ, ಆಯಪ್ಪನೇ ರಾಂಗ್ ರೂಟಲ್ಲಿ ಬಂದು ಗುದ್ದಿದ್ದು, ಇವಾಗ ನೋಡಿದ್ರೆ ನನ್ನ ಮೇಲೇ ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರೊಳಗಡೆ ಇನ್ಸ್ಪೆಕ್ಟರು, ನೀವು ಯಾರ್ರಿ ನೀವು, ಅವ್ರ ಹತ್ರ ಯಾಕ್ರಿ ಮಾತಾಡ್ತಾ ಇದ್ದೀರಾ, ಇದೇನು ಸಂತೆ ಅಂದ್ಕೊಂಡಿದ್ದೀರಾ ಏನು ಅಂತ ಹೇಳಿದ್ದಕ್ಕೆ ಮುತ್ತು ಬಂದು, ಸರ್ ತಪ್ಪು ತಿಳ್ಕೊಬೇಡಿ ಸರ್, ಅದು ಅವನು ನನ್ನ ತಮ್ಮ ಸರ್, ಅವನು ತುಂಬ ದಿನದಿಂದ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಸರ್, ಅವನು ತಪ್ಪಿರಲ್ಲ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ಅಂತ ಹೇಳಕ್ಕೆ ಹೋಗಿದ್ದಕ್ಕೆ, ಓ ಹೌದಾ, ಹಾಗಾದರೆ ಅವನು ಡ್ರೈವಿಂಗಲ್ಲಿ ತುಂಬ ಎಕ್ಸ್ಪರ್ಟು, ಅವನಿಂದ ಏನೂ ಆಗೋದಿಲ್ಲ ಅಂತ ಹೇಳ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ, ಇಲ್ಲ ಸರ್ ಕ್ಷಮಿಸಿ ದಯವಿಟ್ಟು, ಅವನು ಯಾವುದೇ ರೀತಿ ಈ ಥರ ಆ್ಯಕ್ಸಿಡೆಂಟ್ ಮಾಡಿರಲ್ಲ ಸರ್, ನೀವಾದರೂ ಸರ್ ಸ್ವಲ್ಪ ಹೇಳಿ ಸರ್ ಅಂತ ಹೇಳಿಬಿಟ್ಟು ಆ ಗುದ್ದಿಸ್ಕೊಂಡಿರೋ ವ್ಯಕ್ತಿಗೆ ಹೇಳಕ್ಕೆ ಹೋಗ್ತಾರೆ. ಅದಕ್ಕೆ, ಇಲ್ಲ ಸರ್ FIR ಹಾಕಿ ಸರ್ ಅಂತ ಅವನು ಹೇಳ್ತಾನೆ. ಅದಕ್ಕೆ ಸರಿ ಆಯಿತು FIR ಹಾಕ್ತೀವಿ, ನೀವು ಅಲ್ಲೇ ಬಂದು ಮಾತಾಡ್ಕೊಳ್ಳಿ ಕೋರ್ಟಲ್ಲಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಬೇಡಿ ಸರ್ ಅಂತ ಹೇಳಬೇಕಾದ್ರೆ, ಇವ್ರನ್ನ ಆಚೆ ಕಳಿಸ್ರಿ, ಅವನ್ನ ಲಾಕಪ್ ಒಳಗಡೆ ಹಾಕ್ರಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ. ಆಗ ಲಾಕಪ್ಪಲ್ಲಿ ಹಾಕೋದಕ್ಕೆ ಅಂತ ಕಾನ್ಸ್ಟೇಬಲ್ಲು ಹರಿನ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಮುತ್ತು, ಚಂದನ, ಕಂಟಿ 3 ಜನನು ಹೊರಗಡೆ ದಬ್ತಾರೆ. ಅಯ್ಯೋ ಬನ್ನಿ ಅಂತ ಹೊರಗಡೆ ಬಂದ ಮೇಲೆ, ಅದು ಏನು ಮಾಡೋದು ಕಂಟಿ ಇವಾಗ ಅಂತ ಹೇಳಿದ್ದಕ್ಕೆ, ನೋಡೋಣ ಇರೋಣ ಏನು ಮಾಡೋದು ಅಂತ ಯೋಚನೆ ಮಾಡೋಣ ಅಂತ ಹೇಳಿದ್ದಕ್ಕೆ, ಅಯ್ಯೋ ಅವರು FIR ಅಂತ ಎಲ್ಲ ಹೇಳ್ತಾ ಇದ್ದಾರೆ, ಏನು ಮಾಡೋದು ಇವಾಗ ಅಂತ ಹೇಳುವಾಗ, ಅದು ಏನು ಮಾಡೋಕ್ಕಾಗಲ್ಲ, ನೋಡೋಣ ಇರಿ, ಅವ್ರು ಕನ್ವಿನ್ಸ್ ಆಗಿದ್ರೂ ಪರವಾಗಿರಲಿಲ್ಲ, ಬಟ್ ಅವ್ರು ಯಾರೂ ಕನ್ವಿನ್ಸ್ ಆಗೋಕ್ಕೆ ರೆಡಿ ಇಲ್ಲ ಅಂತ ಹೇಳೋವಾಗಲೇ ಅವ್ರ ಓನರ್ಗೆ ಕಾನ್ಸ್ಟೇಬಲ್ ಕಡೆಯಿಂದ ಫೋನ್ ಹೋಗಿರುತ್ತೆ. ಅವರು ಹರಿ ಓನರ್ ಅಲ್ಲಿಗೆ ಬರ್ತಾರೆ. ಅಣ್ಣ ನಿಮಗೆ ಗೊತ್ತಲ್ಲ ಅಣ್ಣ ಹರಿ ಡ್ರೈವಿಂಗ್ ಬಗ್ಗೆ ಹೆಂಗೆ ಅಂಥದ್ರಲ್ಲಿ ಇವಾಗ ಅವರು FIR ಹಾಕಬೇಕು ಅಂತ ಎಲ್ಲ ಹೇಳ್ತಾ ಇರ್ತಾರೆ, ಇವಾಗ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ, ಇರಿ ನಾನು ಒಳಗಡೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ, ಏನಾಗಿದೆ ಅಂತ ನಾನು ನೋಡ್ತೀನಿ ಅಂತ ಹೇಳಿಬಿಟ್ಟು ಅವರು ಒಳಗಡೆ ಬರ್ತಾರೆ. ಓನರು ಸೀದಾ ಒಳಗಡೆ ಬಂದಿದ್ದೇನೆ ಅವರ ಕಾರ್ಡನ್ನು ಇನ್ಸ್ಪೆಕ್ಟರ್ ಹತ್ರ ಕೊಡ್ತಾರೆ. ಆಗ ನೋಡಿ ಅವರು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಇನ್ಸ್ಪೆಕ್ಟರ್ ಹತ್ರ ಓನರು ಡಿಸ್ಕಷನ್ನ ಮಾಡ್ತಾರೆ. ಸರ್ ಕೇಸೆಲ್ಲ ಏನು ಬೇಡಿ ಸರ್, ನಾವೇ ಮಾತಾಡಿಕೊಂಡು ಬಗೆಹರಿಸ್ಕೊಳ್ಳೋಣ ಸರ್, ದಯವಿಟ್ಟು ಒಪ್ಕೊಳ್ಳಿ ಸರ್ ಅಂತ ಅವ್ರ ಹತ್ರ ಮಾತಾಡೋಕೆ ಹೋಗ್ತಾರೆ. ಆದರೆ ಅವರು ಒಪ್ಪೋದೇ ಇಲ್ಲ, FIR ಹಾಕಿ ಅಂತಲೇ ಹೇಳ್ತಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲ್ಲ. ಇಲ್ಲಿ ಹೊರಗಡೆ ಕಂಟಿ ಮತ್ತು ಚಂದನ ಮತ್ತು ಮುತ್ತು 3 ಜನ ಯೋಚನೆ ಮಾಡ್ತಾ ಇರ್ತಾರೆ, FIR ನಿಜವಾಗ್ಲೂ ಹಾಕ್ತಾರ ಅಣ್ಣ ಅಂತ ಹೇಳಿದ್ದಕ್ಕೆ, ಓನರ್ ಹೋಗಿದ್ದಾರಲ್ಲ ನೋಡೋಣ ಅವ್ರು ಮಾತಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರೊಳಗಡೆ ಓನರು ಆಚೆ ಬಂದು, ಮುತ್ತು ಅವರು FIR ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ, ಇನ್ಸ್ಪೆಕ್ಟರ್ಗೆ ಆ ವ್ಯಕ್ತಿ ಗೊತ್ತಿರೋನು, ಹಾಗಾಗಿ ಅವನು ಕಂಪ್ಲೇಂಟ್ ವಾಪಸ್ ತಗೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದಾನೆ, ನೀವು ಒಂದು ಸ್ವಲ್ಪ ದುಡ್ಡೇನಾದ್ರು ಕೊಡೋಕೆ ರೆಡಿ ಇದ್ದೀರಾ ಅಂತ ಹೇಳಿದ್ದಕ್ಕೆ, ಅಣ್ಣ ಕೊಡ್ತೀವಿ ಅಂತ ಹೇಳ್ತಾರೆ. ಸರಿ ಬನ್ನಿ ಒಳಗೆ ಮತ್ತೆ ಅಂತ ಹೇಳಿಬಿಟ್ಟು ಒಳಗಡೆ ಬಂದ ಮೇಲೆ, ಸರ್ ನಾವು ಸ್ವಲ್ಪ ಆ ಗಾಡಿಗೆ ಏನು ಏಟಾಗಿದೆ ಮತ್ತು ಇವ್ರಿಗೆ ಏನು ಏಟಾಗಿದೆ ಅದಕ್ಕೆಲ್ಲ ದುಡ್ಡನ್ನ ಕೊಡ್ತೀವಿ ಸರ್, ಕಾಂಪ್ರಮೈಸ್ ಆಗೋಣ ಅಂತ ಬಂದು ಹೇಳಿದಾಗ, ಸರಿ ಆಯಿತು ನೀವು ಹೋಗಿ ದುಡ್ಡನ್ನ ಅರೇಂಜ್ ಮಾಡಿ ಅಂತ ಹೇಳ್ತಾರೆ. ಕಂಟಿ ಹರಿ ಹತ್ರ ಬಂದು, ಏನೋ ಆಯಿತು ಅಂತ ಹೇಳಿದ್ದಕ್ಕೆ, ಯಾಕ್ರೋ ನೀವು, ನಾನು ಅಣ್ಣಂಗೆ ತಾನೇ ಫೋನ್ ಮಾಡಿದ್ದು, ನೀನು ಮತ್ತು ಅಣ್ಣ ಬರೋದು ಬಿಟ್ಟು ಚಂದನ ಅವ್ರನ್ನ ಯಾಕೆ ಕರ್ಕೊಂಡು ಬಂದಿರಾ, ನನ್ನ ಮಾನ ಮರ್ಯಾದೆ ತಳಿಯಕ್ಕೆ ನಿಂತಿದ್ದೀರಾ ಅಂತ ಹೇಳಬೇಕಾದ್ರೆ, ಆ ಥರ ಏನು ಇಲ್ಲ ಹರಿ, ನಾವು ನೋಡ್ತೀವಿ ಅಂತ ಹೇಳಬೇಕಾದ್ರೆ ಹೊರಗಡೆ ಹೋಗ್ತಾ ಇರ್ತಾರೆ. ಸರಿ ಅಂತ ಅಷ್ಟರೊಳಗಡೆ ಇನ್ಸ್ಪೆಕ್ಟರ್ ಅವ್ರನ್ನ ಬರ್ರಿ ಇಲ್ಲಿ ಅಂತ ಕರೀತಾರೆ.
ಇವ್ರದ್ದು ಗಾಡಿಗೆ ಏಟಾಗಿದೆ ಮತ್ತು ಅವ್ರ ಬಾಡಿಗೂ ಏಟಾಗಿದೆ. ಹಾಸ್ಪಿಟಲ್ ಬಿಲ್ಲು ಮತ್ತು ಗ್ಯಾರೇಜ್ ಬಿಲ್ಲು ಎರಡೂ ಸೇರಿ 50,000 ಅರೇಂಜ್ ಮಾಡಿ ಹೋಗಿ ಅಂತ ಹೇಳ್ತಾರೆ. ಹೊರಗಡೆ ಮುತ್ತು, ಚಂದನ ಮತ್ತು ಕಂಠಿ 3 ಜನ ಬಂದು ದುಡ್ಡನ್ನ ಅರೇಂಜ್ ಮಾಡೋದಕ್ಕೆ ನೋಡ್ತಾರೆ. ಆದರೆ ಮುತ್ತು ಹತ್ರ 30,000 ಅಷ್ಟೇ ಇರುತ್ತೆ. ಆಗ ಕಂಠಿ, ಅದು ಅಣ್ಣ, ಅದು ಹರಿದು 10,000 ನನ್ನ ಹತ್ರನೇ ಇದೆ ಅಂತ ಹೇಳಿದ್ದಕ್ಕೆ ಹೇಗೆ ಕೊಡೋ ಮತ್ತೆ ಅಂತ ಹೇಳ್ತಾರೆ. 40,000 ಅರೇಂಜ್ ಆಗುತ್ತೆ, ಇನ್ನೂ 10,000 ಏನು ಮಾಡೋದು ಬೇಕಲ್ಲ ಅಂತ ಹೇಳಬೇಕಾದ್ರೆ ಅಲ್ಲಿಗೆ ಓನರ್ ಬಂದು, ಮುತ್ತು ನಾನು ಎಲ್ಲರ ಹತ್ರನೂ ವಿಚಾರಿಸ್ದೆ, ದುಡ್ಡನ್ನ ಕಟ್ಟಿ ಕಾಂಪ್ರಮೈಸ್ ಆಗೋದೇ ಒಳ್ಳೆಯದು, ಕೇಸಿಲ್ಲ ಬೇಡ ಅಂತ ಹೇಳ್ತಿದ್ದಾರೆ, ಏನು ಮಾಡೋದು ಅಂತ ಹೇಳಿದ್ದಕ್ಕೆ ಅಣ್ಣ ನಮ್ಮ ಹತ್ರ 40,000 ಅಷ್ಟೇ ಇರೋದು ಅಂತ ಹೇಳಿದಾಗ ಇನ್ನೂ 10,000 ಬೇಕಲ್ಲಪ್ಪ, ಏನು ಮಾಡೋದು ಅಂತ ಹೇಳಿಬಿಟ್ಟು, ಅಯ್ಯೋ ನೀವೇನು ಬೇರೆಯವರ, ನಾನೇ ಮಿಕ್ಕಿದ್ದು ಹಾಕ್ತೀನಿ ಕೊಡು ಇಲ್ಲಿ ಅಂತ ಹೇಳಿಬಿಟ್ಟು 10,000 ತೊಗೊಂಡು ಒಳಗಡೆ ಬರ್ತಾರೆ. ಸರ್ ತೊಗೊಳ್ಳಿ ಸರ್ ಅಂತ, ಇಟ್ಕೊಡ್ರಿ ಒಳಗಡೆ ದುಡ್ಡನ್ನ, ಏನು ಬಂದುಬಿಟ್ರು ಇಲ್ಲಿ ದುಡ್ಡು ಕೊಡೋಕ್ಕೆ, ಹಾಕ್ರಿ ಸೈನ ಅಂತ ಹೇಳಿಬಿಟ್ಟು ಗಾಡಿ ಗುದ್ದಿಸ್ಕೊಂಡು ಅವನ ಹತ್ರ ಸೈನ ಹಾಕಿಸ್ಕೊಂಡು ಸರಿ ಹೊರಗಡೆ ಹೋಗಿ ಇವಾಗ ಕಾಂಪ್ರಮೈಸ್ ಆಗಿ ಅಂತ ಹೇಳ್ತಾರೆ. ಹೊರಗಡೆ ಹೋಗಿ ಕಾಂಪ್ರಮೈಸ್ ಆಗಿ ಒಳಗಡೆ ಹರಿನ ಕರ್ಕೊಂಡು ಬರ್ರಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರು. ಹೊರಗಡೆ ಬಂದಾದಮೇಲೆ ಅವನು ಅವ್ರನ್ನ ಗುರಾಯಿಸ್ತಾ ಇರ್ತಾನೆ. ಏನ್ರಿ ಏನು ನೀನು ನನ್ನನ್ನೇ ಗುರಾಯಿಸ್ತಾ ಇದೆಯಾ, ತಪ್ಪು ಮಾಡಿಬಿಟ್ಟು ಈ ಥರ ಮಾಡ್ತಾ ಇದೆಯಾ, ನೀವೆಲ್ಲ ಈ ಏರಿಯಾದಲ್ಲಿ ಗುಂಡಗಳ ಲಾಸ್ಟ್ 2-3 ಕೇಸು ನಿಮ್ಮ ಮೇಲೆ ತಾನೇ, ನಿಮ್ಮ ಫ್ಯಾಮಿಲಿ ಮೇಲೆ ತಾನೇ ಬಂದಿರೋದು, ಅಬ್ಯೂಸ್ ಕೇಸ್ ಇರೋದು ನಿಮ್ಮ ಫ್ಯಾಮಿಲಿ ಮೇಲೆ ತಾನೇ ಅಂತ ಹೇಳಿದ್ದಕ್ಕೆ, ಸರ್ ಆಲ್ರೆಡಿ ಅದೆಲ್ಲ ಕ್ಲೋಸ್ ಆಗಿ ನಮ್ಮದೇನು ತಪ್ಪಿಲ್ಲ ಅಂತ ಹಳೆ ಇನ್ಸ್ಪೆಕ್ಟರು ಎಲ್ಲ ಕ್ಲೋಸ್ ಮಾಡಿದ್ದಾರೆ, ಮತ್ತೆ ಯಾಕೆ ಸರ್ ಅದೆಲ್ಲ ತೆಗಿತಾ ಇದ್ದೀರಾ ಅಂತ ಚಂದನ ಹೇಳ್ತಾಳೆ. ಸರಿ ಆಯಿತು ಅಂತ ಸುಮ್ಮನೆ ಆಗ್ತಾರೆ. ಅವರು ಹರಿಗೆ ಹೇಳ್ತಾನೆ ಇರ್ತಾರೆ, ಏನೋ ನನ್ನನ್ನು ಗುರಾಯಿಸ್ತಾ ಇದೆಯಾ, ಶರ್ಟ್ ಬಟನ್ ಹಾಕೊಳ್ಳೋ, ಇನ್ನೊಂದ್ಸಲ ಏನಾದರೂ ಸರಿ ಗಾಡಿ ಓಡಿಸ್ಲಿಲ್ಲ ಅಂದರೆ ನಿನಗೆ ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ಸರ್ ಅವ್ನು ಚೆನ್ನಾಗಿ ಗಾಡಿ ಓಡಿಸ್ತಾನೆ ಅಂತ ಮುತ್ತು ಹೇಳ್ತಾ ಇರ್ತಾರೆ. ಹರಿ ನೋಡೋದನ್ನ ನೋಡಿ ಕಪಾಳಕ್ಕೆ ಹೊಡಿತಾರೆ. ಎಲ್ರಿಗೂ ತುಂಬಾ ಬೇಜಾರಾಗುತ್ತೆ. ಸರ್ ಹೊಡಿಬೇಡಿ ಸರ್, ಅವನು ಇನ್ಮೇಲೆ ಚೆನ್ನಾಗಿ ಗಾಡಿ ಓಡಿಸ್ತಾನೆ ಸರ್ ಅಂತ ಹೇಳಿ ಮುತ್ತು ಕನ್ವಿನ್ಸ್ ಮಾಡ್ತಾ ಇರ್ತಾರೆ. ಬುಕ್ಕಲ್ಲಿ ಸೈನ್ ಮಾಡಿ ಲೈಸೆನ್ಸ್ನ ತೊಗೊಂಡು ಹೊರಡ್ತಾನೆ. ಆಗ ಇನ್ಸ್ಪೆಕ್ಟರು, ಅದನ್ನೆಲ್ಗೋ ತೊಗೊಂಡು ಹೋಗ್ತಾ ಇದೆಯಾ, ಇಡು ಅಂದೆ ಅಂತ ಹೇಳಿದಾಗ ಹರಿ ಏನಾಯಿತು ಅಂತ ಯೋಚನೆ ಮಾಡೋವಷ್ಟರೊಳಗಡೆ ಲೈಸೆನ್ಸ್ನ ನಾನು ಕೊಡಲ್ಲ, 1 ತಿಂಗಳಾದಮೇಲೆ ಬಂದು ಇಸ್ಕೊಂಡು ಹೋಗು ಅಂತ ಹೇಳ್ತಾರೆ. ಆಗ ಅಲ್ಲಿ ಅವ್ರ ಓನರು, ಏನು ಸರ್ ನೀವು ಕೈನ ಕಟ್ಬಿಟ್ಟು ನೀರೊಳಗಡೆ ಬಿಟ್ಟರೆ ಅವ್ರ ಮೇಲ್ಗಡೆ ಬಾ ಅಂದರೆ ಹೇಗೆ ಬರ್ತಾರೆ ಸರ್, ಲೈಸೆನ್ಸ್ ಇಲ್ಲದೆ ಗಾಡಿ ಓಡ್ಸೋಕ್ಕಾಗಲ್ಲ ಸರ್, ದಯವಿಟ್ಟು ಈ ಥರ ಮಾಡಬೇಡಿ ಅಂತ ಹೇಳಿದ್ದಕ್ಕೆ, ಇದನ್ನು ಗಾಡಿಯಲ್ಲಿ ಬೈಕಿಗೆ ಗುದ್ಸುವಂಗೆ ಯೋಚನೆ ಮಾಡಬೇಕಿತ್ತು, 1 ತಿಂಗಳು ಕೆಲಸ ಇಲ್ದೇ ಕೂತ್ರೆ ಅದೆಲ್ಲ ಗೊತ್ತಾಗುತ್ತೆ, ಇಟ್ಟು ಹೋಗು ಅಂದೆ ಅಷ್ಟೇ ಅಂತ ಹೇಳಬೇಕಾದ್ರೆ, ಇಲ್ಲ ಅಂದರೆ ಲಾಕಪ್ಪಲ್ಲಿ ಹಾಕೋಕ್ಕೆ ಹೊಡಿಲ್ಲ ಅಂತ ಹೇಳಬೇಕಾದ್ರೆ ಮುತ್ತು, ಇಲ್ಲ ಸರ್ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಆಮೇಲೆ ಅದು ನೋಡ್ಕೊಂಡ್ರೆ ಆಯಿತು ಬಾರು ಹರಿ ಅಂತ ಮನೆ ಕಡೆ ಕರ್ಕೊಂಡು ಬರ್ತಾರೆ. ಇಲ್ಲಿ ನಟರಾಜ್ ಅವರು ಅಯ್ಯೋ ಅಂತ ಹಾಡು ಹೇಳ್ತಾ ಇರ್ತಾರೆ, ಹರಿನ ನೋಡಿಕೊಂಡು ಕಿಂಡಲ್ ಮಾಡ್ತಾ ಇರ್ತಾರೆ. ಅದಕ್ಕೆ ಹರಿಗೆ ಕೋಪ ಬಂದು, ನಿನ್ಗೆ 2 ಬಿಟ್ಟರೆ ಸರಿ ಹೋಗುತ್ತೆ ಇವಾಗ ಅಂತ ಹೇಳುವಾಗ ಮುತ್ತು, ಬೇಡ ಹರಿ ನಡಿ, ನೀನು ಒಳಗೆ ನಡಿ, ನಾನು ನೋಡ್ಕೊತೀನಿ ಅಂತ ಹೇಳಿಬಿಟ್ಟು ಒಳಗಡೆ ಕಳಿಸ್ಬಿಟ್ಟು ಇಲ್ಲಿ ನಟರಾಜ್ ಅವ್ರ ಹತ್ರ ಬಂದುಬಿಟ್ಟು, ಏನಪ್ಪ ನೀನು ಕುಡಿದು ಏನೇನೋ ಮಾತಾಡ್ತಾ ಇದೆಯಾ, ಹರಿ ಆಗಲೇ ನೋವಲ್ಲಿದ್ದಾನೆ ಸುಮ್ಮನಿರಪ್ಪ ಅಂತ ಹೇಳಿಬಿಟ್ಟು ಒಳಗಡೆ ಬರ್ತಾರೆ. ಇಲ್ಲಿ ಹರಿ ತುಂಬಾ ಕೋಪ ಮಾಡ್ಕೊಂಡಿರ್ತಾನೆ. ಮಹಿ ಏನಾಯ್ತಣ್ಣ ಅಂತ ಕೇಳ್ತಾ ಇರ್ತಾನೆ. ಹಾಗೆ ಮುತ್ತು ನೀರು ಕೊಡ್ಡ, ಹರಿ ಬೇಜಾರು ಮಾಡ್ಕೋಬೇಡ, ಆಗಿದ್ದನ್ನೆಲ್ಲ ಮನಸ್ಸಿಂದ ತೆಗ್ದಾಕ್ಬಿಡು, ತಗೊಂಡು ನೀರು ಕುಡಿ ಅಂತ ನೀರು ಕೊಡೋಕೆ ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಕಂಠಿ, ಅದು ನೀರಿನ ಮೇಲೆ ಅಹಂಕಾರ ತೋರಿಸ್ಬೇಡ, ಆವಾಗಲ ನಿನ್ನ ಗಂಟ್ಲೇನೆ ನೋವೋದು, ನಿನ್ನ ಗಂಟ್ಲೇನೆ ಒಣಗೋದು ಅಂತ ಹೇಳಿದ್ದಕ್ಕೆ, ಕಂಠಿ ನೀನು ಮಾತಾಡಬೇಡ ಮಧ್ಯದಲ್ಲಿ ಅಂತ ಹೇಳಿದ್ದಕ್ಕೆ, ಇದೇ ಥರ ಏನಾಯಿತು ಕಣೋ ಅಂತ ಅಂದ್ಬಿಟ್ಟು ಮಹಿ ಕೇಳಿದ್ದಕ್ಕೆ, ಇದೇ ಥರ ಇಲ್ಲಿ ನಮ್ಮ ಹತ್ರ ಎಗರಾಡ್ತಾನಲ್ಲ, ಹಾಗೆಯೇ ಅಲ್ಲಿ ರೋಡಲ್ಲಿ ಎಗರಾಡಿದ್ದಾನೆ, ಅವರು ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಅವರು ಈ ಥರ ಎಗರಾಡಿದ್ದಕ್ಕೆ ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ನೇ ಗುರಾಯಿಸಿ ನೋಡಿದ್ದಕ್ಕೆ ಅವರು ಲೈಸೆನ್ಸ್ನ ಕಿತ್ಕೊಂಡು ಮನೆ ಕಳಿಸಿದ್ರು ಅಂತ ಹೇಳಿದಾಗ ಹರಿಗೆ ಮತ್ತೆ ಕೋಪ ಬರುತ್ತೆ. ನಾನು ಅಲ್ಲಿ ಆಕ್ಸಿಡೆಂಟ್ ಮಾಡಿದ್ದೆ, ನೀನು ನೋಡ್ತಾನೆ ಮಾತಾಡಬೇಡ ನೀನು ಅಂತ ಹೇಳ್ತಾ ಇರ್ತಾನೆ. ಹೋಗಿ ಪೊಲೀಸ್ ಹತ್ರ ಜಗಳ ಮಾಡೋಕ್ಕಾಗುತ್ತಾ ಅಂತ ಹೇಳಿದ ತಕ್ಷಣ ಹರಿಗೆ ಕೋಪ ಬಂದು ಕಂಠಿಗೆ ಹೊಡೆಯೋದಕ್ಕೆ ಬರ್ತಾನೆ. ಬಿಡ್ರು ಅಂತ ಅಂದ್ಬಿಟ್ಟು ಸಮಾಧಾನದಿಂದ ಇಬ್ಬರೂ ಮುತ್ತು ಬಿಡಿಸ್ತಾರೆ. ಆಗ ಹೊರಗಡೆಯಿಂದ ನಟರಾಜ್ ಅವರು ಹೊಡಿಯೋನಿಗೆ ಅಲ್ಲಿ ಅವ್ನ ದರ್ಬ ತೋರ್ಸೋಕ್ಕಾಗಿಲ್ಲ ಅಂತ ಇಲ್ಲಿಗೆ ಬಂದಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಆಗ ನಿನ್ನನ್ನು ಸಾಯಿಸ್ತೀನಿ ಇವತ್ತು, ನೀನು ಬಾಯಿ ಮುಚ್ಕೊಂಡಿರು ಅಂತ ಹೇಳುವಾಗ ಕಂಠಿ, ನಮ್ಮ ಸುದ್ದಿಗೆ ಬರಬೇಡ ನೀನು, ಮೂಳೆ ಮುರಿದಾಕ್ಬಿಡ್ತೀನಿ ಅಂತ ಕಂಠಿನೂ ಹೇಳ್ತಾನೆ. ಅದಾದಮೇಲೆ ಇಲ್ಲಿ ಚಂದನ
ಅಲ್ಲ ಇವಾಗ ಅಪ್ಸೆಟ್ ಆಗಿದ್ದೀರಾ, ಅಲ್ಲಿ ತೊಂದರೆ ಆಗಿದೆ ಗೊತ್ತು, ನೀವೇನು ತಪ್ಪು ಮಾಡಿಲ್ಲ ಅಂತ ನಮಗೆ ಗೊತ್ತಿದೆ, ಆದರೆ ಪೊಲೀಸವರು ಗೊತ್ತಿಲ್ಲ ಅಲ್ವಾ, ಪೊಲೀಸವ್ರ ಜೊತೆ ಜಗಳ ಮಾಡೋಕ್ಕಾಗುತ್ತಾ, ನಾವು ಸುಮ್ಮನೆ ಇರಿ ಅಂತ ಹೇಳಬೇಕಾದ್ರೆ ಅವನು ಪೊಲೀಸ್ ಆಗಿಬಿಟ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ನಾನೇನು ತಪ್ಪು ಮಾಡಿಲ್ಲ ಅಂದಮೇಲೆ ನನ್ನ ಲೈಸೆನ್ಸ್ ಯಾಕೆ ಇಸ್ಕೊಂಡ, ದುಡ್ಡಿಗೆ ಇಲ್ಲೆಲ್ಲ ಬೆಲೆ ಇರೋದ್ರಿಂದ, ಹಾಗಾದರೆ ದುಡ್ಡಿಲ್ಲದೆ ಇರೋರು ಏನೂ ಅಲ್ವಾ ಅಂತ ಕೋಪ ಮಾಡ್ಕೊತಾನೆ. ಅದಕ್ಕೆ ಈಗ ಆಗಿದ್ದೆಲ್ಲ ಆಗೋಯ್ತು, ನಿಂತು ಮುಂದೇನಾಗಬೇಕು ಅನ್ನೋದು ನೋಡೋಣ, ಲೈಸೆನ್ಸ್ ಹೇಗೆ ಇಸ್ಕೋಬೇಕು ಅಂತ ಯೋಚನೆ ಮಾಡೋಣ, ನೀವು ತಲೆ ಕೆಡಿಸ್ಕೋಬೇಡಿ ಸುಮ್ಮನೆ ಇರಿ ಅಂತ ಹೇಳಬೇಕಾದ್ರೆ ಆಯಿತು ಅಂತ ಹರಿ ರೂಮ್ ಒಳಗಡೆ ಬರ್ತಾನೆ. ಆಗ ಏನದಕ್ಕೆ ಇದೆಲ್ಲ ಅಂತ ಮಹಿ ಕೇಳೋದಕ್ಕೆ ಅವರು ಅಪ್ಸೆಟ್ ಆಗಿದ್ದಾರೆ, ಅವ್ರದ್ದೇನೂ ತಪ್ಪಿಲ್ಲ ಅದಕ್ಕೆ ಅಪ್ಸೆಟ್ ಆಗಿದ್ದಾರೆ, ಸ್ವಲ್ಪ ಹೊತ್ತು ಸರಿ ಹೋಗ್ತಾರೆ, ಅವ್ರನ್ನ ಪಾಡ್ಗವ್ರನ್ನ ಬಿಟ್ಬಿಡಿ ಅಂತ ಹೇಳ್ತಾಳೆ. ಹಾಗೆ ಮುತ್ತುನು ಹೌದು ಅವ್ನ ಪಾಡ್ಗವ್ನ ಸ್ವಲ್ಪ ಹೊತ್ತು ಬಿಟ್ಬಿಡಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೊರೊಳಗಡೆ ಆಗಿರೋದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿ ಮುತ್ತು ಆಯ್ತಮ್ಮ ಚಂದನ ನಾನು ಹೋಗಿ ಚಿಕನ್ ತರ್ತೀನಿ ಅಂತ ಹೇಳಿದ್ದಕ್ಕೆ ಅಲ್ಲ ಅಣ್ಣ ಇಷ್ಟೆಲ್ಲ ಆದಮೇಲೂ ಅಂತ ಚಂದನ ಕೇಳ್ತಾಳೆ. ಇಲ್ಲ ಅಮ್ಮ ಎಲ್ಲರೂ ಮನಸ್ಸು ಬೇಜಾರಾಗಿದ್ದಾರೆ, ಇವಾಗ ಹೋಗಿ ಚಿಕನ್ ತೊಗೊಂಡು ಬಂದರೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ರೆ ಸಮಾಧಾನ ಆಗ್ತಾರೆ, ಹರಿ ಮನಸ್ಸೇನು ಅಂತ ನನಗೆ ಗೊತ್ತು, ಅವನಿಗೆ ಬಿರಿಯಾನಿ ಮಾಡಿ ಬಡಿಸಿದ್ರೆ ಬಿರಿಯಾನಿ ತಿಂತ ಎಲ್ಲರ ಜೊತೆಗೂ ಚೆನ್ನಾಗಾಗ್ತಾನೆ, ನಾನು ಹೋಗಿ ಚಿಕನ್ ತಂದುಬಿಡ್ತೀನಿ ಅಂತ ಹೊರಗಡೆ ಬರ್ತಿರ್ತಾರೆ. ಅಲ್ಲಿ ನಟರಾಜ್ ಅವ್ರು ಕೂತ್ಕೊಂಡು ಮುತ್ತು ನೀನು ನಿಜವಾಗ್ಲೂ ದೊಡ್ಡ ಮಗ ಕಣೋ, ಮನೆಗಷ್ಟೇ ದೊಡ್ಡ ಮಗ ಅಲ್ಲ, ನಿನ್ನ ಮನಸ್ಸೂ ದೊಡ್ಡದೇ ಕಣೋ, ನೀನು ಸೂಪರ್ ಕಣೋ, ನೀನು ಎಲ್ಲದನ್ನು ಎಷ್ಟು ಚೆನ್ನಾಗಿ ಈ ಮನೆಯಲ್ಲಿ ಯಾರಿಗೇನು ಬೇಕು ಅನ್ನೋದನ್ನೆಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀಯ ನೋಡು ಅಂತ ಹೇಳ್ತಾ ಇರ್ತಾರೆ. ಇಲ್ಲಿ ಹರಿ ಒಳಗಡೆ ರೂಮಲ್ಲಿ ಬಂದು ಆ ಇನ್ಸ್ಪೆಕ್ಟರು ಅವನಿಗೆ ಅವಾಜ್ ಹಾಕಿದ್ದನ್ನೆಲ್ಲ ನೆನ್ಪು ಮಾಡಿಕೊಂಡು ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾನೆ. ಲೈಸೆನ್ಸ್ನ ನೀನು ಒಂದು ತಿಂಗಳಾದ್ಮೇಲೆ ಬಂದು ಇಸ್ಕೊಂಡು ಹೋಗು ಅಂತ ಹೇಳಿದ ನೆನಪಾಗುತ್ತೆ. ಅಷ್ಟರೊಳಗೆ ದುಡ್ಡಿದೆಯಾ ಅಂತ ಅಂದ್ಬಿಟ್ಟು ಹೋಗಿ ಕಬೋರ್ಡಲ್ಲಿ ಓಪನ್ ಮಾಡಿ ನೋಡಿದ್ರೆ ದುಡ್ಡೇ ಇರಲಿಲ್ಲ. ಅಷ್ಟೊಂದು ದುಡ್ಡನ್ನ ಹೇಗೆ ಅರೇಂಜ್ ಮಾಡಿದ್ರು ಇವರು ಅಂತ ನೆನ್ಕೊಂಡು ಹೊರಗಡೆ ಬಂದು ನನ್ನ ಪರ್ಸ್ ಯಾರು ತೆಗೆದಿದ್ದು, ನನ್ನ ದುಡ್ಡನ್ನ ಯಾರು ತೊಗೊಂಡಿದ್ದು ಅಂತ ಹೇಳಿದ್ದಕ್ಕೆ ಅದೇ ದುಡ್ಡಿಂದ ಕಣಪ್ಪ ನಿನ್ನನ್ನು ಬಿಡಿಸ್ಕೊಬಂದಿದ್ದು ಅಂತ ಕಂಟಿ ಹೇಳ್ತಾನೆ. ನನ್ನ ಪರ್ಮಿಷನ್ ಇಲ್ದೇ ನನ್ನ ದುಡ್ಡು ಹೇಗೆ ಮುಟ್ಟಿದ್ರಿ, ನಾನು ಆ ದುಡ್ಡನ್ನ ಏನಕ್ಕೆ ಇಟ್ಟಿದೆ ಅಂತ ನಿಮಗೆ ಗೊತ್ತಾ ಅಂತ ಕೇಳಿದ್ದಕ್ಕೆ ಅದಿಲ್ಲ ಅಂತಂದರೆ ನಾವು ಹೇಗೆ ಅಷ್ಟೊಂದು ದುಡ್ಡು ಹೊಂದಿಸ್ಬೇಕಿತ್ತು, ನಿನ್ನ ಮುಂದೆನೇ ಆ ಇನ್ಸ್ಪೆಕ್ಟರ್ ಹೇಳಲಿಲ್ವಾ ಅಷ್ಟು ದುಡ್ಡು ಕಟ್ಟಿದ್ರೆ ಬಿಡೋದು ಅಂತ, ಇಲ್ಲ ಅಂದಿದ್ರೆ ನಿನ್ನನ್ನು ಜೈಲಿಗೆ ಕಳಿಸ್ತಾಯಿದ್ರು, ನಾವು ಎಲ್ಲಿಂದ ತರಬೇಕಿತ್ತು ಅಂತ ಹೇಳಿದ್ದಕ್ಕೆ ನನಗದೆಲ್ಲ ಗೊತ್ತಿಲ್ಲ, ನಾನು ದುಡ್ಡು ಕೊಟ್ಟರೆ ಸರಿ ನೀನು ಅಂತ ಹೇಳಬೇಕಾದ್ರೆ ಅಣ್ಣ ಎಲ್ಲಿಂದ ತರ್ತಾನೆ ಅಷ್ಟೊಂದು ದುಡ್ಡು ನಾವು ಒಂದೇ ಸಲ ಅಂತ ಹೇಳಬೇಕಾದ್ರೆ ಅಲ್ಲ ಕಣೋ ನನಗೆ ಇವಾಗ ಲೈಸೆನ್ಸು ಇಲ್ಲ, ಸ್ವಲ್ಪ ದುಡ್ಡು ಇಲ್ಲ, ಇವಾಗ ನಾನು ಏನು ಮಾಡಬೇಕು ಅನ್ನೋ ಕಾಮನ್ ಸೆನ್ಸು ಇಲ್ವಾ ನಿಮಗೆ, ನನಗದೆಲ್ಲ ಗೊತ್ತಿಲ್ಲ, ನಾನು ದುಡ್ಡು ಕೊಡು ಅಂತ ಹೇಳಿದ್ದಕ್ಕೆ ಸರಿ ಆಯಿತು ನೀನು ಹೋಗಿ ಮತ್ತೆ ಜೈಲಲ್ಲಿ ಕೂತ್ಕೋ, ಅವ್ರ ಹತ್ರ ದುಡ್ಡನ್ನ ವಾಪಸ್ ಇಸ್ಕೊಬಂದು ನೀನು ಕೊಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಹರಿಗೆ ಕೋಪ ಬಂದು ಕಂಟಿಗೆ ಹೊಡೆಯೋಕೆ ಹೋಗ್ತಾನೆ. ಅಷ್ಟರೊಳಗಡೆ ಚಂದನ ಬಿಡ್ರು ಅಂತ ಹೇಳ್ತಾ ಇರ್ತಾರೆ. ಹಾಗೇನೆ ನಟರಾಜ್ ಅವ್ರು ಬಂದು ನಿಮಗೆ ದೇಹ ಬೆಳೆದಿದೆ ಬುದ್ಧಿ ಬಂದಿಲ್ಲ, ಬಿಡ್ರು ಮುತ್ತು ಫೋನ್ ಮಾಡಮ್ಮ ಅಂತ ಚಂದನ ಹೇಳ್ತಾರೆ. ಚಂದನ ಸೀದಾ ಅಡುಗೆ ಮನೆಗೆ ಹೋಗಿ ತಟ್ಟೆನ ತೊಗೊಂಡು ಬಂದು ಎಸಿತಾಳೆ. ಆಗ ಅವ್ರ ಜಗಳನ ನಿಲ್ಲಿಸ್ತಾರೆ. ಈಗ ಏನಾಯಿತು ಅಂತ ನೀವು ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ, ನಿಮ್ಮನ್ನು ಜೈಲಿಗೆ ಕಳಿಸ್ಬೇಕಿತ್ತಾ, ನಿಮ್ಗೆ ಅಷ್ಟು ಗೊತ್ತಾಗಲ್ವಾ, ಇಲ್ಲಿಂದ ಹೊರಟೋಗಿ ಅಂತ ಅಂದೆ ಅಂತ ಹರಿಗೆ ಕೋಪದಿಂದ ಹೇಳ್ತಾಳೆ. ಆಗ ಹರಿ ಅಲ್ಲಿಂದ ಹೊರಟೋಗ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ.